ಟ್ರಂಪ್ ಒಂದು ರೀತಿಯಾಗಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದ್ದಾರೆ. ಒಂಥರ ಜೋಕರ್ ಮಾಡಿಟ್ಬಿಟ್ಟಿದ್ದಾರೆ ಇರಾನ್ನವರು ಟ್ರಂಪ್ ಅವ್ರನ್ನ. ಯಾಕೆ ಅಂತಂದರೆ ಹೇಳೋದೊಂದು ಮಾಡೋದೊಂದು, ಏನೋ ಮಾತಾಡ್ತಾರೆ, ಏನೋ ನಡೆಸ್ಕೊಳ್ತಾರೆ, ಯಾವುದು ಕೂಡ ನಡೆಯಲ್ಲ. ಅವರೊಂಥರ ಈ ಕಾಮಿಡಿಯನ್ ಇರ್ತಾರಲ್ಲ ಆ ಥರದ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಈಗ ಟ್ರಂಪ್ ಈಗ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ. ಅದು ಆದೇಶನ ಹೊರಡಿಸ್ಬಿಟ್ಟಿದ್ದಾರೆ. ಏನು, ಇರಾನ್ನ ಸಣ್ಣ ಬೋಟ್ಗಳು ಬರುತ್ತೆ ಅಲ್ವಾ, ಅವುಗಳು ಎಲ್ಲೆಲ್ಲಿ ಕಾಣ್ತವಲ್ಲೆಲ್ಲ ಹೊಡೆದಾಕ್ಬಿಡಿ ಅಂತ ಹೇಳಿ. ಹಾರ್ಮುಜ್ ಜಲಸಂಧಿಯಲ್ಲಿ ಈಗ ಮತ್ತಷ್ಟು ಉದ್ವಿಗ್ನ, ಮತ್ತೊಂದು ಹಂತವನ್ನು ಇರಾನ್ ಅಮೆರಿಕ ಸಂಘರ್ಷ ಈಗ ತಲುಪಿದೆ. ಕಂಡಲ್ಲಿ ಗುಂಡಿಕ್ಕಿ ಅಂತ ಟ್ರಂಪ್ ಆದೇಶವನ್ನು ಹೊರಡಿಸ್ಬಿಟ್ಟಿದ್ದಾರೆ. ನಿನ್ನೆ ಸಂಜೆಯಿಂದ ಈ ಆದೇಶ ಬರ್ತಾ ಇದೆ. ಜಲಸಂಧಿಯಲ್ಲಿ ದಾಟುವ ಇರಾನ್ನ ಹಡಗುಗಳ ಧ್ವಂಸಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಗುಂಡಿಟ್ಟು ಉಡಾಯಿಸಿ ಅನ್ನುವಂಥದ್ದನ್ನು ಅಮೆರಿಕ ನೌಕಾಸೇನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಮಾರ್ಗ ಬಂದ್ ಮಾಡಲು ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿರೋದು. ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಈ ಹಡಗುಗಳನ್ನು ಕ್ಯಾಪ್ಚರ್ ಮಾಡೋಕ್ಕೋಸ್ಕರ ಇರಾನ್ ಬಳಕೆ ಮಾಡ್ತಾ ಇದ್ದಿದ್ದು ಈ ಸಣ್ಣ ಸಣ್ಣ ಬೋಟ್ಗಳನ್ನು. ಹಾಗಾಗಿ ಆ ಬೋಟ್ಗಳು ಬಂದು ಅಲ್ಲಲ್ಲಿ ಎಲ್ಲರನ್ನ ಹೈಜಾಕ್ ಮಾಡ್ಕೊಳ್ತಾ ಇವೆ. ಸೊ ಹಾಗಾಗಿ ಅವು ಎಲ್ಲೆಲ್ಲಿ ಕಾಣಿಸುತ್ತವೆ ಅವುಗಳನ್ನೆಲ್ಲ ಹೊಡೆದು ಹಾಕಿ ಅಂತ ಹೇಳಿಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಹಡಗುಗಳಲ್ಲ, ಸಣ್ಣ ಹಡಗುಗಳನ್ನು. ನಿಮಗೆ ನಿನ್ನೆ ಭಾರತದ ಒಂದು ಹಡಗನ್ನು ಕ್ಯಾಪ್ಚರ್ ಮಾಡಿರುವಂತಹ ಒಂದು ವಿಡಿಯೋ ನಿಮಗೆ ಇದ್ದರೆ ಅದನ್ನು ಪ್ಲೇ ಮಾಡಿಸ್ತೀವಿ ನಾವು. ಅದೊಂದು ದೃಶ್ಯ ಇದೆ. ಅವರು ಆ ಚಿಕ್ಕ ಬೋಟಲ್ಲಿ ಬರ್ತಾರೆ, ಹೇಗೆ ನಮ್ಮ ದೊಡ್ಡ ಹಡಗನ್ನು ಅವರು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾರೆ ಅನ್ನುವಂಥದ್ದನ್ನು ತೋರಿಸೋದದು ವಿಡಿಯೋ. ಸೊ ಅಂತಹ ಬೋಟ್ಗಳೇನಾದರೂ ಕಾಣಿಸಿದರೆ ಅವುಗಳನ್ನು ಕಂಡಲ್ಲಿ ಗುಂಡಿಕ್ಕಿ ಅನ್ನುವಂಥ ಆದೇಶವನ್ನು ಈಗ ತಮ್ಮ ನೌಕಾದಳಕ್ಕೆ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಯುದ್ಧ ಇನ್ನೂ ಸಮುದ್ರದಲ್ಲೇ ಆರಂಭವಾಗುತ್ತೆ. ಬಟ್ ಅಲ್ಲಿ ಆತಂಕ ಇರುವಂಥದ್ದು ಇರಾನ್ ಈ ಇಂಟರ್ನೆಟ್ ಕೇಬಲ್ಗಳೆಲ್ಲ ಈ ಅಂಡರ್ ವಾಟರಲ್ಲಿ ಹೋಗಿವೆ. ಅವುಗಳ ಮೇಲೆ ದಾಳಿಯನ್ನು ಮಾಡಿಬಿಟ್ರೆ ಬಹುತೇಕವಾಗಿ ಭಾರತಕ್ಕೂ ಕೂಡ ಪೆಟ್ಟು. ಸೊ ಆಗಿರುವಂಥ ಬೆಳವಣಿಗೆ ಈಗ ಈ ಯುದ್ಧದಲ್ಲಿ ಇದು ಮುಖ್ಯವಾಗಿ. ಎಸ್.